ಈ ಪ್ರಿಯರೇ, ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನ ಧ್ಯಾನಿಸುವ ಭಾಗ್ಯ ಕೊಟ್ಟಿರುವ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಕರ್ತನ ನಾಮದಲ್ಲಿ ನಿಮ್ಮನ್ನ ವಂದಿಸೋಳಾಗಿದ್ದೇನೆ. ಪ್ರಾರ್ಥನೆ ಮಾಡುವ. ಕರ್ತನೆ, ಶರಣನೆ, ನನ್ನ ವಿಮೋಚಕನೇ, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಕ್ರೈಸ್ತ ಸಹೋದರಿ ಕೇಳಿದರು, ಅಕ್ಕ, ಸತ್ಯವೇದದಲ್ಲಿ ಬರುವ ಸ್ತ್ರೀಯರನ್ನ ವ್ಯಕ್ತಿಯಾಗಿ ವಿವರಿಸಿ, ವ್ಯಕ್ತಿತ್ವದ ಮೇಲೆ ಅವರನ್ನ ವಿವರಿಸಿ ಎಂಬುದಾಗಿ. ಪ್ರಿಯರೇ, ಕರ್ತನ ಕೃಪೆ ಬೇಡುತ್ತಾ ಈ ಚಿಕ್ಕ ಪ್ರಯತ್ನ ನಿಮ್ಮೆಲ್ಲರ ಪ್ರಾರ್ಥನೆಯ ಒಂದಿಗೆ. ಹೌದು ಪ್ರಿಯರೇ, ಮೊದಲನೇದಾಗಿ ಎಸ್ತೇರಳನ್ನ ನೋಡುವ. ಒಬ್ಬ ವ್ಯಕ್ತಿಯಾಗಿ ಈಕೆ ಒಬ್ಬ ಸಾಕು ಮಗಳು. ತನ್ನ ಕಸಿನ್ ಬ್ರದರ್ ಮೊರ್ದೆಕೈಗೆ ಆಕೆ ತಂಗಿ ಆಗಬೇಕು. ಆದರೆ ಆ ಮೊರ್ದೆಕೈ ತಂಗಿಯನ್ನ ತನ್ನ ಮಗಳ ರೀತಿ ಕಾಪಾಡುವುದನ್ನ ನಾವು ಇಲ್ಲಿ ನೋಡ್ತೇವೆ. ಈ ಎಸ್ತೇರಳಿಂದ ನಾವು ಬಹಳ ಬಲಿಷ್ಠವಾದ ಜೀವನದ ಸತ್ಯತೆಗಳನ್ನ, ಜೀವನದ ಪಾಠಗಳನ್ನ ಕಲಿಯುತ್ತೇವೆ. ವ್ಯಕ್ತಿಯಾಗಿ ಎಸ್ತೇರಳು ಸಾಕು ಮಗಳಾದರೂ ಬಹಳ ದೃಢತೆ ಮತ್ತು ತನ್ನನ್ನು ಉಂಟು ಮಾಡಿದ ಕರ್ತನ ಮೇಲೆ ಅಪಾರವಾದ ಮತ್ತು ದೃಢವಾದ ನಂಬಿಕೆಯುಳ್ಳ ಹೆಣ್ಣು ಮಗಳಾಗಿದ್ದಳು ಎಂದರೆ ತಪ್ಪಾಗಲಾರದು ಪ್ರಿಯರೇ. ಕರ್ತನಲ್ಲಿ ಪ್ರಿಯರೇ, ಎಸ್ತೇರಳು ಒಂದು ದೈವಿಕ ಕಾರ್ಯಕ್ಕಾಗಿ ದೇವರಿಂದ ಕರೆಯಲ್ಪಟ್ಟವಳು ಎಂಬುದಾಗಿ ಎಸ್ತೇರಳ ಗ್ರಂಥ 4:14b ನಾವು ನೋಡ್ತೇವೆ. ನೀನು ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು ಎಂಬುದಾಗಿ ಮೊರ್ದೆಕೈ ಹೇಳುವುದನ್ನ ನಾವು ನೋಡ್ತೇವೆ. ಪ್ರಿಯರೇ, ನಾವು ಹೀಗೆ ನಮ್ಮ ಜೀವಿತಾವಧಿಯಲ್ಲಿ ಕರ್ತನ ನಡೆಸುವಿಕೆಯಲ್ಲಿ ಹೆಜ್ಜೆ ಮೂಡಿಸಿರುತ್ತೇವೆ. ಒಮ್ಮೆ ನಮ್ಮ ಜೀವಿತವನ್ನ ಪರಿಶೀಲಿಸಿದಾಗ ಕರ್ತನ ನಡೆಸುವಿಕೆ ತಿಳಿದು ಬರುತ್ತದೆ. ಎಸ್ತೇರಳು 4:16 ಧೈರ್ಯ ಮತ್ತು ನಂಬಿಕೆಯನ್ನ ನಾವು ನೋಡ್ತೇವೆ. ರಾಜನ ಸನ್ನಿಧಿಗೆ ಹೋಗಲು ಧೈರ್ಯ ಮಾಡುವುದರೊಟ್ಟಿಗೆ ಕರ್ತನ ಮೇಲಿನ ನಂಬಿಕೆಯಿಂದ ಮತ್ತು ದೃಢತೆಯಿಂದ ಸಂಪೂರ್ಣ ತನ್ನ ಜನಾಂಗಕ್ಕೆ ಪ್ರತಿಯೊಬ್ಬರು ಹಗಲಿರುಳು 3 ದಿನ ಉಪವಾಸ ಮಾಡುವಂತೆ. ಅಷ್ಟಲ್ಲದೆ ಆಕೆಯು ಆಕೆಯ ಸೇವಕಿಯರೊಡನೆ ಉಪವಾಸ ಮಾಡಿ ಕರ್ತನ ಅನುಗ್ರಹದಲ್ಲಿ ರಾಜನನ್ನ ಎದುರುಗೊಳ್ಳುವೆನು ಎಂಬ ಈ ಮಾತನ್ನ ಪ್ರಿಯರೇ, ನಾವು ನಮ್ಮ ಜೀವಿತಗಳಲ್ಲಿ ಎದುರಾಗುವ ಕ್ಲಿಷ್ಟ ಸಂದರ್ಭಗಳಲ್ಲಿ ಎಸ್ತೇರಳಂತೆ ದೃಢತೆಯಿಂದ ಕರ್ತನ ಸಾನ್ನಿಧ್ಯಕ್ಕೆ ನಂಬಿಕೆಯಿಂದ ಇದ್ದು ಎದುರಾದ ಅಥವಾ ಎದುರಾಗಿರುವ ಭಯಂಕರ ಸನ್ನಿವೇಶವನ್ನ ಎದುರಿಸುವ ಶಕ್ತಿ ಹೊಂದಿದ್ದೆವು. ನಮ್ಮ ಬಲದ ಮೇಲೆ ಆತುಕೊಳ್ಳದೆ ಎಸ್ತೇರಳಂತೆ ಪ್ರಾರ್ಥನೆಯ ಮೂಲಕ ದೈವಿಕ ಮಾರ್ಗದರ್ಶನ ಮತ್ತು ಆತನ ಬಲವನ್ನ ಹೊಂದಿದ್ದೆವು. ಆ ಮೂಲಕವಾಗಿ ನಾವು ಬಲವನ್ನ ಹೊಂದಿರುವುದಲ್ಲದೆ ಆಕೆ ಸ್ವಂತ ಶಕ್ತಿಯನ್ನ ಅವಲಂಬಿಸದೆ ಕರ್ತನ ಸ್ಪಷ್ಟ ಮಾರ್ಗದರ್ಶನವನ್ನ ಅಪೇಕ್ಷಿಸುವುದನ್ನ ಆಕೆಯ ಜೀವಿತದಲ್ಲಿ ನಾವು ನೋಡುವವರಾಗಿದ್ದೇವೆ. ಪ್ರಿಯರೇ, ದುರ್ಬಲರಿಗಾಗಿ, ಅನ್ಯಾಯ ಎದುರಿಸುತ್ತಿರುವವರ ಪರವಾಗಿ ವಕಾಲತ್ತು ವಹಿಸಲು ನಾವು ಅಲ್ಪ ಮಾನವರಾಗಿ ನಮ್ಮ ಧ್ವನಿ, ನಮ್ಮ ಸವಲತ್ತುಗಳನ್ನು ಬಳಸಲು ಈ ವಿಷಯವು ವಿಶೇಷವಾಗಿ ಎಸ್ತೇರಳಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಘಟನೆಯು ನಮ್ಮನ್ನು ಪ್ರೇರೇಪಿಸಿ ನಡೆಸುವಂಥದ್ದಾಗಿದೆ. ಪ್ರಿಯರೇ, ದುಷ್ಟರ ಯೋಜನೆಗಳು ನಮ್ಮನ್ನು ಬಳಲಿಸುತ್ತೆ. ಆಮಾನನ ರೀತಿ, ದುರಹಂಕಾರ ಮತ್ತು ವಿನಾಶಕಾರಿಯ ಸಂಚುಗಳು ಕೊನೆಯಲ್ಲಿ ಸೋಲಿಸುವಂಥದ್ದಾಗಿದೆ ಎಂಬುದನ್ನು ಬಹಳ ಗಂಭೀರವಾಗಿ ಈ ಎಸ್ತೇರಳ ವ್ಯಕ್ತಿತ್ವವು ತಿಳಿಸುತ್ತದೆ. ಪ್ರಿಯರೇ, ಧೈರ್ಯಗುಂದುವಂತಹ ಅಪರಿಚಿತ ಸ್ಥಳ, ವ್ಯಕ್ತಿ, ಪರಿಸರದ ಕಡೆ ಹೆಜ್ಜೆ ಹಾಕುವಾಗ ಭಯವನ್ನ ದಾಟಿ ದುರ್ಬಲತೆಯನ್ನ ಮೀರಿ ಕರ್ತನ ಮೇಲೆ ಆತುಕೊಂಡು ಧೈರ್ಯದ ಹೆಜ್ಜೆ ಮೂಡಿಸುವ ಜವಾಬ್ದಾರಿಯುತವಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಲು ಈ ವ್ಯಕ್ತಿತ್ವವು ನಮ್ಮನ್ನ
ಪ್ರೇರೇಪಿಸುವಂಥದ್ದು ಪ್ರಿಯರೇ. ನಾವು ಬದುಕಿನ ಹೋರಾಟಗಳಲ್ಲಿ ನಮ್ಮ ಪರಿಸ್ಥಿತಿ ಏನೇ ಆಗಿರಬಹುದು, ಕರ್ತನ ಮೇಲೆ ದೃಷ್ಟಿ ಇಟ್ಟು ಸ್ಥಿರ ಚಿತ್ತದಿಂದ ನಮ್ಮ ಹೋರಾಟದಲ್ಲಿ ಎಸ್ತೇರಳ ರೀತಿಯಲ್ಲಿ ಜಯಶಾಲಿಯರಾಗುವ ಪ್ರಿಯರೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್. ಸ್ಟೇ ಬ್ಲೆಸ್ಡ್.